ಕಪೋತಗಿರಿ ವನಸಿರಿ ದರ್ಪಣದ ವೀಕ್ಷಕರನ್ನು ಈ ದಿನ ಈ ಅಧಿಕ ರಕ್ತದೊತ್ತಡ, ಪಿತ್ತವರ್ಧಕ ಆಹಾರ ಮತ್ತು ಅತಿಯಾದ ಒತ್ತಡದ ಜೀವನ ಇತ್ಯಾದಿ ಸಮಸ್ಯೆಯಿಂದ ರಕ್ತನಾಳಗಳು ಶಿಥಿಲಗೊಂಡು ಅಂತಹ ಶಿಥಿಲಗೊಂಡ ರಕ್ತನಾಳಗಳಲ್ಲಿ ರಕ್ತ ಪ್ರವಹಣ ಉಂಟು ಮಾಡುವ ಹೃದಯದ ಜವಾಬ್ದಾರಿಯು ಅದರ ಶಕ್ತಿ ಮೀರಿ ಅದರ ಮೇಲೆ ಒತ್ತಡ ಬೀಳುವುದನ್ನು ರಕ್ತದೊತ್ತಡವೆಂದು ತಜ್ಞರು ಕರೆಯುತ್ತಾರೆ. ವೀಕ್ಷಕರೇ, ಈ ಸಮಸ್ಯೆಗೆ ಆಜೀವ ಪರ್ಯಂತ ಎಂದರೆ ಬದುಕಿರುವವರೆಗೆ ಈ ರಕ್ತದೊತ್ತಡದ ಮಾತ್ರೆಗಳನ್ನು ಜೀವನದುದ್ದಕ್ಕೂ ಸೇವಿಸಬೇಕೆಂದು ತಜ್ಞರು ಅಭಿಪ್ರಾಯಪಡುತ್ತಿದ್ದು, ಈ ಆಯುರ್ವೇದ ಚಿಕಿತ್ಸಾ ಪದ್ಧತಿಯಲ್ಲಿ ಪ್ರಾಕೃತಿಕವಾಗಿ ನೈಸರ್ಗಿಕವಾಗಿಯೇ ಈ ರಕ್ತದ ಒತ್ತಡವನ್ನು ಗಣನೀಯವಾಗಿ ಗುಣಪಡಿಸಿಕೊಳ್ಳಬಹುದಾದ ಕೆಲವು ವಿಧಾನಗಳನ್ನು ಆಯುರ್ವೇದ ಶಾಸ್ತ್ರ ಪ್ರಣೇತರಾದ ಋಷಿಮುನಿಗಳು ತಮ್ಮ ಹಲವಾರು ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದನ್ನು ಈಗ ಅಂತಹ ಹಲವಾರು ಪ್ರಯೋಗಗಳಲ್ಲಿ ಈ ಒಂದು ಪ್ರಯೋಗವನ್ನು ಆರಿಸಿಕೊಂಡು ಇದನ್ನು ತಯಾರಿಸಲಿಕ್ಕೆ ತಜ್ಞ ವೈದ್ಯರೇ ಏನೂ ಆಗಬೇಕಾಗಿಲ್ಲ. ಪ್ರತಿಯೊಬ್ಬರೂ ತಮ್ಮ ಮನೆಯಲ್ಲಿಯೇ ಈ ವಿಧಾನದಿಂದ ಈ ಶರಬತ್ತನ್ನು ತಯಾರಿಸಿಕೊಂಡು ಈ ರಕ್ತದೊತ್ತಡ, ಅದರ ಸಮಸ್ಯೆಯಿಂದ ಬರುವ ಈ ತಲೆನೋವು ಮತ್ತು ನಿದ್ರಾಹೀನತೆ, ಚೆನ್ನಾಗಿ ನಿದ್ರೆಯೇ ಬರುತ್ತಿರುವುದಿಲ್ಲ ರಕ್ತದ ಒತ್ತಡದ ಪರಿಣಾಮದಿಂದ, ಇಂತಹ ಸಮಸ್ಯೆಗಳಿಂದ ಎಲ್ಲರೂ ತ್ವರಿತವಾಗಿ ಮುಕ್ತರಾಗಲಿಕ್ಕೆ ನೀವು ಮಾಡಬೇಕಾದ್ದು ಕೇವಲ ಇಷ್ಟೇ. ಇದು ನೀವು ಮನೆಯಲ್ಲಿ, ನಿಮ್ಮ ಅಡುಗೆ ಮನೆಯಲ್ಲಿ ದಿನನಿತ್ಯ ಬಳಸಿಕೊಳ್ಳಬಹುದಾದ ಈ ಕೊತ್ತಂಬರಿ ತಪ್ಪಲು, ಧನಿಯಾ ಎಂದು ಕರೆಯುತ್ತಿರುತ್ತಾರೆ. ಈ ಕೊತ್ತಂಬರಿ ತಪ್ಪಲನ್ನು ನಿಮ್ಮ ಅಗತ್ಯಕ್ಕೆ ತಕ್ಕಷ್ಟು ತಂದು ಚೆನ್ನಾಗಿ ನೀರು ಹಾಕಿ ಸ್ವಚ್ಛವಾಗಿ ತೊಳೆದು, ಇನ್ನೊಂದು ವೀಕ್ಷಕರೇ, ಇದನ್ನು ಹೀಗೆ ಬೇರು ಸಮೇತನ ಕಿತ್ತು ತರಬೇಕು ಮತ್ತು ಔಷಧಿ ಮಾಡುವಾಗ ಈ ಬೇರು ಸಮೇತ ಇಡೀ ವನಸ್ಪತಿಯನ್ನೇ ಬಳಸಿಕೊಳ್ಳಬೇಕು. ಎಂದರೆ ಕೊತ್ತಂಬರಿ ಗಿಡದ ಸಮೂಲವನ್ನು ಬಳಸಬೇಕೆಂದು ಶಾಸ್ತ್ರಕಾರರು ಅಭಿಪ್ರಾಯಪಡುತ್ತಾರೆ. ಹೀಗೆ ಬೇರು ಸಮೇತ ತಂದು ಕಿತ್ತು ತಂದ ಗಿಡವನ್ನು ಸಣ್ಣದಾಗಿ ಕತ್ತರಿಸಿ ಈ ಒರಳಿನಲ್ಲಿ ಹಾಕಿ ಕುಟ್ಟಿ ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿ ಸೋಸಿಕೊಂಡು ಈ ಈ ಕೊತ್ತಂಬರಿ ಸೊಪ್ಪಿನ ರಸವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತೆಗೆದುಕೊಂಡು ಆ ರಸವನ್ನು ತೂಕ ಮಾಡಬೇಕು. ಸುಮಾರು ಆ ರಸ ಒಂದು 100 ಗ್ರಾಮು ಇರುವುದು ಆದರೆ, ನೀವು ತೆಗೆದ ರಸ ಒಂದು 100 ಗ್ರಾಮು ಇರುವುದಾದರೆ ಇದಕ್ಕೆ 200 ಗ್ರಾಮು ಕಲ್ಲು ಸಕ್ಕರೆ ಮತ್ತು 25 ಗ್ರಾಮು ಏಲಕ್ಕಿ ಬೀಜ ಮತ್ತು 25 ಗ್ರಾಮು ಈ ಗಸಗಸೆ ಅಥವಾ ಕಸಕಸೆ ಅಂತ ಕರೆಯುತ್ತಿರುತ್ತಾರೆ. ಗಸಗಸೆ ಬೆಳ್ಳಗೆ ಸಣ್ಣ ಸೂಕ್ಷ್ಮವಾದ ಬೀಜಗಳು ಇರುತ್ತವೆ, ಗಸಗಸೆ ಬೀಜಗಳು. 25 ಗ್ರಾಮು ಗಸಗಸೆ ಬೀಜ, 25 ಗ್ರಾಮಿ ಏಲಕ್ಕಿಯ ಬೀಜಗಳನ್ನು ಕುಟ್ಟಿ ಈ ರಸದಲ್ಲಿಯೇ ಚೆನ್ನಾಗಿ ಮಿಶ್ರ ಮಾಡಿ ಇದಕ್ಕೆ ಕಲ್ಲು ಸಕ್ಕರೆಯನ್ನು ಬೆರೆಸಿ ಒಲೆಯ ಮೇಲಿಟ್ಟು ಮಂದ ಉರಿಯಲ್ಲಿ ಪಾಕ ಮಾಡಬೇಕು. ಈ ಶರಬತ್ತಿನ ತರಹ ಎಳೆಪಾಕ ಬಂದು ತೀರಾ ಗಟ್ಟಿ ಮಾಡುವುದೇನು ಬೇಡ, ಎಳೆಪಾಕ ಬಂದರೆ ಸಾಕು. ಹೀಗೆ ಪಾಕ ಬಂದ ಮೇಲೆ ಒಲೆಯಿಂದ ಕೆಳಗಿಳಿಸಿಕೊಂಡು ಇದಕ್ಕೆ 1 ಗ್ರಾಮ್ನಷ್ಟು ಪಚ್ಚೆ ಕರ್ಪೂರ ಮತ್ತು 1 ಗ್ರಾಮಿನಷ್ಟು ಈ ಕೇಸರಿ, ಈ ಕಾಶ್ಮೀರದ ನಾಡಿನಿಂದ ಬರುವ ಕೇಸರ ಎಂದು ಕರೆಯುತ್ತಾರೆ. ಇವೆರಡನ್ನು ನುಣ್ಣದಾಗಿ ಅರೆದು ಪುಡಿ ಮಾಡಿಟ್ಟುಕೊಂಡಿರಬೇಕು. ಹೀಗೆ ಪಾಕ ಮಾಡಿ ಒಲೆಯಿಂದ ಕೆಳಗಿಳಿಸಿದ ಮೇಲೆ ಅದಕ್ಕೆ ಈ ಪಚ್ಚೆ ಕರ್ಪೂರ ಮತ್ತು ಕೇಸರವನ್ನು ಹಾಕಿ ತೆಗೆದಿಟ್ಟುಕೊಳ್ಳಬೇಕು. ವೀಕ್ಷಕರೇ, ಅತಿಯಾದ ಭಯಂಕರವಾದ ರಕ್ತದೊತ್ತಡ ಮತ್ತು ನಿದ್ರಾಹೀನತೆ, ಮಲಬದ್ಧತೆ, ತಲೆನೋವು,
ಮತ್ತು ವ್ಯಗ್ರ ಸ್ವಭಾವ ಎಂದರೆ ಸ್ವಲ್ಪ ಪ್ರತಿಕೂಲ ವಾತಾವರಣ ಏರ್ಪಟ್ಟಾಗ ಕೋಪಗೊಂಡು ಬಾಯಿಗೆ ಬಂದಂತೆ ಚೀರಾಡುತ್ತಿರುವುದು ಮುಂತಾದ ಮಾನಸಿಕ ಅಪ್ರಸನ್ನತಾ ಸಂಬಂಧಿ ಬರುವ ಸಮಸ್ತ ಕಾಯಿಲೆಗಳು ಇದರಿಂದ ಖಂಡಿತವಾಗಿಯೂ ಗುಣವಾಗುತ್ತವೆ. ಮತ್ತು ಇದರಿಂದ ಈ ಕಣ್ಣಿನ ಉರಿ, ನೆತ್ತಿಯ ಉರಿ, ಅಂಗಾಲು ಉರಿ, ಅಂಗೈ ಉರಿ ಇವು, ಆಮೇಲೆ ಈ ರಕ್ತದ ಮೂಲವ್ಯಾಧಿ ಇತ್ಯಾದಿ ಸಮಸ್ಯೆಗಳು ಮತ್ತು ಈ ಅಗ್ನಿಮಾಂದ್ಯ, ಅಜೀರ್ಣ, ಆಮೇಲೆ ಹೊಟ್ಟೆಯ ನೋವು, ಹೊಟ್ಟೆಯ ಶೂಲೆ, ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳು ಕೂಡ ನಿವಾರಣೆಯಾಗಿ ಮನಸ್ಸು ತುಂಬ ಪ್ರಸನ್ನವಾಗಿದ್ದು ಇದನ್ನು ಸೇವಿಸುವವರು ತುಂಬ ಆನಂದದಿಂದ ಇರುವಂತೆ ಮಾಡುವ ಒಂದು ಚಮತ್ಕಾರಿಕ ಗುಣ ಈ ಕೊತ್ತಂಬರಿ ಸೊಪ್ಪಿನ ರಸದಲ್ಲಿ ಇರುವುದನ್ನು ಪ್ರಾಜ್ಞ ಋಷಿಮುನಿಗಳು ಕಂಡುಹಿಡಿದು ಅದನ್ನು ಜೀವದಯೆಯಿಂದ ಸಕಲರ ಕಲ್ಯಾಣಕ್ಕೋಸ್ಕರ ಹೇಳಿರುತ್ತಾರೆ. ಅದರಂತೆ ಇದನ್ನು ನೀವು ಎಲ್ಲರೂ ಬಳಸಿಕೊಂಡು ಇದರ ಸದುಪಯೋಗವನ್ನು ಪಡೆಯಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳೊಂದಿಗೆ.